ದುಡಿಯುವ ಕೈಗಳಿಗೆ ಕೆಲಸ ಕೊಡಿ, ನರೇಗಾ ನಮ್ಮ ಹಕ್ಕು. ನರೇಗಾ ಯೋಜನೆ ಅಡಿ ಕೆಲಸ ನೀಡದ ಹಲಗತ್ತಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮ ಪಂಚಾಯಿತಿಗೆ ನೂರಾರು ಕೂಲಿ ಕಾರ್ಮಿಕರು ಮುತ್ತಿಗೆ ಹಾಕಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕಳೆದ ಹಲವು ತಿಂಗಳುಗಳಿಂದ ಕೆಲಸ ನೀಡದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಜಮಾಯಿಸಿದ ಮಹಿಳೆಯರು ಮತ್ತು ಪುರುಷರು ಗ್ರಾಮ ಪಂಚಾಯಿತಿ ಕಚೇರಿ ಒಳಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಯನ್ನು ಕೂಡಿದರು. ದುಡಿಯುವ ಕೈಗಳಿಗೆ ಕೆಲಸ ಕೊಡಿ, ನರೇಗಾ ನಮ್ಮ ಹಕ್ಕು ಎಂದು ಘೋಷಣೆಗಳನ್ನು ಕೂಗುತ್ತಾ ಕಾರ್ಮಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನಾ ನಿರತ ಕಾರ್ಮಿಕರು ಮಾತನಾಡಿ, ನಾವು ಕಳೆದ ತಿಂಗಳುಗಳಿಂದ ನರೇಗಾ ಯೋಜನೆಯಡಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ್ದೇವೆ. ಆದರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಯಾವುದೇ ಸ್ಪಂದನೆ ನೀಡುತ್ತಿಲ್ಲ. ಇದರಿಂದ ನಮ್ಮ ಕುಟುಂಬ ನಿರ್ವಹಣೆ ಕಷ್ಟವಾಗಿದೆ. ಬೇರೆ ಯಾವುದೂ ಕೆಲಸ ಸಿಗದೆ ನಾವು ಸಂಕಷ್ಟದಲ್ಲಿದ್ದೇವೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 24ರಂದು ಆಚರಿಸಲಾಗುತ್ತದೆ. ಈ ದಿನವು 1992ರ 73ನೇ ಸಂವಿಧಾನ ತಿದ್ದುಪಡಿಯ ಮಹತ್ವವನ್ನು ನೆನಪಿಸುತ್ತದೆ. ಇದು ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಗಳಲ್ಲಿ ಸಾಂವಿಧಾನಿಕ ಮಾನ್ಯತೆ ನೀಡಿತ್ತು. ಈ ದಿನದ ಆಚರಣೆ ಮುಖ್ಯ ಉದ್ದೇಶವೆಂದರೆ ಗ್ರಾಮ ಮಟ್ಟದಲ್ಲಿ ಅಧಿಕಾರಿಗಳ ವಿಕೇಂದ್ರೀಕರಣ ಮಹತ್ವವನ್ನು ಜನರಿಗೆ ತಿಳಿಸುತ್ತದೆ ಮತ್ತು ಸ್ಥಳೀಯ ಆಡಳಿತದಲ್ಲಿ ಪಂಚಾಯತ್ಗಳ ಪಾತ್ರವನ್ನು ಎತ್ತಿ ಹಿಡಿಯುತ್ತೆ ತೋರಿಸುತ್ತದೆ. ಈ ಘಟನೆಯು ಗ್ರಾಮೀಣ ಭಾಗದ ಬಡ ಕೂಲಿ ಕಾರ್ಮಿಕರ ಸಂಕಷ್ಟವನ್ನು ಎತ್ತಿ ತೋರಿಸುತ್ತದೆ. ನರೇಗಾ ಯೋಜನೆಯ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಅರ್ಹ ಫಲಾನುಭವಿಗಳಿಗೆ ಉದ್ಯೋಗವನ್ನು ಒದಗಿಸಬೇಕಿದೆ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾರಾ ಎಂಬುದನ್ನು ಕಾದೊಡಬೇಕಾಗಿದೆ. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಆ ವರ್ಕಿಗೆ ಒಂದು 5 ಲಕ್ಷ ಖರ್ಚು, ಇನ್ನು 5 ಲಕ್ಷ ನೆಕ್ಸ್ಟ್ ಆ ವರ್ಕಿಗೆ ಎಷ್ಟು ಜನ ಸಣ್ಣ ಇರ್ತಾರಲ್ಲ ಅಷ್ಟು ಹಾಕ್ಬೇಕಾಗುತ್ತೆ ನಾವು. ಈಗ ಯಾವ ತಲೆ ಒಳಗೆ ಆಗಿಲ್ರಿ, ಇದೊಂದು ವಾರ ಮಾಡಿದ ಕೂಡಲೇ ಮುಂದಿನ ವಾರದಾಗ ಮಳೆ ಆತಂದ್ರೆ ನಾವೇನು ಮಾಡೋದು ಕೆಲಸ ಅಂತ ಮಳೆ ಆದ ಮತ್ತೆ ನೀವು ಹೆಂಗೆ ಮಾಡ್ತೀರಿ? ನಮ್ಮ ಅದಕ್ಕೆ 2 ದಿನ ಸ್ಟಡಿ ಅಷ್ಟು ಒಮ್ಮೆ ಹಾಕಿಬಿಡ್ತಾರೆ. ಅಷ್ಟು ಒಮ್ಮೆ ಹಾಕ್ಬೇಕಂದ್ರೆ ಅವ್ನು ಸತ್ತಿರಂತ ನೋಡ್ರಿ, 2-3 ಮಂದಿ ಕೆಲಸದ ಮೇಲೆ ಹೋಗಿದಾರನ ಕರ್ಕೊಂಡ್ ಬಂದಿರೋ ಉದ್ದೇಶ ಅದ ನೋಡ್ರಿ. ಈಗ ನೋಡ್ರಿ ಮೊನ್ನೆ 1 ಲಕ್ಷ ರೂಪಾಯಿ ಓದಿತ್ತು ಆ ವರ್ಕಿಗೆ ಅಂತಂದ್ರೆ 45 ಜನದ 44 ಜನದ ಲೇಬರ್ ಹಾಕ್ತಾರೆ. ಅದು ಕಟ್ ಆಗಂದ್ರೆ ಅದ್ರಾಗ ಭಾಳ ಜನ ಬಂದಿಲ್ಲ ಕೆಲಸಕ್ಕೆ. ಒಂದೊಂದು ದಿನ ಫಸ್ಟ್ನೇ ದಿನ 12 ಜನ ಬಂದರು, ಆಮೇಲೆ 30 ಜನ ಬಂದರು, 25 ಬಂದರು. ಈಗ ಅಮೌಂಟ್ ಉಳಿತಿದೆ, ಅದನ್ನ 20 ಜನ ಹಾಕಿದ್ರೆ ಹೋಗಬೇಕಲ್ಲ. ಅದಕ್ಕೂ ನೀವು ಅಷ್ಟು ಹಾಕಿ ಅಂತಂದ್ರೆ ನಾ ಯಾಕಡೆ ಹೊಳ್ಳಿ ಹೇಳ್ರಿ, ನೀವು ಹೇಳಿ ಮಾತಾಡ್ರಿ. ತಲೆ ಹೋಗಿ ಮಾತಾಡ್ತಿದ್ರಲ್ಲ, ಮಾತಾಡ್ರಿಗೆ ಏನಿದ್ದೇವ್ರಿ